ಇದ್ದಂಗೆ ಈ ರಾಜ್ಯದ ಎಸ್ಟಿಗಳು ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಅನೇಕ ಜಾತಿಗಳಿಗೆ ಅವರ ಆರ್ಥಿಕ ಸ್ವಾವಲಂಬನೆ, ಆರ್ಥಿಕ ಅಭಿವೃದ್ಧಿಗಾಗಿ ಏನು ವಾಲ್ಮೀಕಿ ನಿಗಮ ಮಂಡಳಿಯನ್ನ ರಚನೆ ಮಾಡಿದ ಸರ್ಕಾರ, ಆ ನಿಗಮ ಮಂಡಳಿಯಲ್ಲಿ ಸುಮಾರು 180-190 ಕೋಟಿ ರೂಪಾಯಿಗಳನ್ನ 180-190 ಕೋಟಿ ರೂಪಾಯಿಗಳನ್ನ ಇವರ ಎಂಪಿ ಚುನಾವಣೆಯಲ್ಲಿ ಜನರಿಗೆ ಹೆಂಡ ಕೊಡ್ಲಿಕ್ಕೆ, ಓಟನ್ನ ಖರೀದಿ ಮಾಡಲಿಕ್ಕೆ ದುಡ್ಡನ್ನು ಖರ್ಚು ಮಾಡಿದೆ. ಯಾವ ದುಡ್ಡನ್ನ ಎಸ್ಟಿಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಂತ ಹಣವನ್ನ ವೋಟ್ ಅಲ್ಲಿ ಅಂದ್ರೆ ಎಲೆಕ್ಷನ್ ಅಲ್ಲಿ ವೋಟ್ ಅನ್ನ ಪರ್ಚೇಸ್ ಮಾಡಲಿಕ್ಕೆ, ಹೆಂಡ ಸರಾಯಿಯನ್ನಾಗಿಸಲಿಕ್ಕೆ ದುಡ್ಡನ್ನು ಖರ್ಚು ಮಾಡಿದ್ರು. ದಲಿತರ ಹಣವನ್ನ ಲೂಟ್ ಮಾಡ್ತಾ ಇರ್ತಕ್ಕಂಥ, ದಲಿತರ ಶಿಕ್ಷಣವನ್ನ ಕಿತ್ಕೊಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ದಲಿತರಾಮಯ್ಯ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಇದೊಂದು ಕಡೆ. ಮತ್ತೆ SC/ST ಮತ್ತು TSP ಅಂತಕ್ಕಂಥ ಒಂದು ವಿಶೇಷವಾದ ಯೋಜನೆ ಇದೆ ಕರ್ನಾಟಕ ರಾಜ್ಯದಲ್ಲಿ. ಇದು ಕೇಂದ್ರ ಸರ್ಕಾರದ ಪ್ಲಾನಿಂಗ್ ಕಮಿಷನ್ ಏನಿತ್ತು, ಆ ಪ್ಲಾನಿಂಗ್ ಕಮಿಷನ್ ಹೇಳುವಂತ ನಿಟ್ಟಿನಲ್ಲಿ ಮೊದಲನೇದಾಗಿ ಆಂಧ್ರ ಪ್ರದೇಶ ಸರ್ಕಾರ ಜಾರಿ ಮಾಡುತ್ತೆ. ನಂತರ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜಾರಿ ಮಾಡ್ತಾರೆ. ಪ್ರತಿ ವರ್ಷ ಬಜೆಟ್ ನಲ್ಲಿ 24% ದುಡ್ಡನ್ನ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಪಕ್ಕಕ್ಕೆ ಮೀಸಲಿಟ್ಟು ಈ ದಲಿತ ಸಮುದಾಯಗಳು, SC ಮತ್ತು ST ಸಮುದಾಯಗಳು ಅಭಿವೃದ್ಧಿ ಆಗಲಿಕ್ಕೆ, ಅವರಿಗೆ ಶಿಕ್ಷಣ, ಉದ್ಯೋಗ ಸೃಷ್ಟಿ ಮತ್ತು ಬಹಳ ಮುಖ್ಯವಾಗಿ ಇವರಿಗೆ ಜಮೀನು ಖರೀದಿ ಮಾಡತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಅಭಿವೃದ್ಧಿ ಪಡಿಸಲಿಕ್ಕೆ, ಇವರಿಗೆ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಪ್ರತ್ಯೇಕವಾದಂತಹ ದುಡ್ಡನ್ನು ಮೀಸಲಿಡ್ತಾರೆ. ಯಾಕೆ ಈ ಪ್ರತ್ಯೇಕವಾದಂತ ದುಡ್ಡನ್ನ ಮೀಸಲಿಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಲಿ, ಒಂದು ವರದಿ ಹೇಳ್ತದೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿದಾರಲ್ಲ ನಮ್ಮ ಪೈಕಿ, ಅಂದ್ರೆ SC ಮತ್ತು ST ಮಕ್ಕಳ ಪೈಕಿ ನೋಡಿ, ಇದರಲ್ಲಿ ಹೇಳ್ತಾರೆ ಸುಮಾರು 37% ಜನ ನಮ್ಮ ದಲಿತರ ಪೈಕಿ, SC ಮತ್ತು STಗಳ ಪೈಕಿ 37% ಜನ, ಅಂದ್ರೆ 100ಕ್ಕೆ 37 ಜನ ಈ ರಾಜ್ಯದಲ್ಲಿ ಶಾಲೆಗೆ ಹೋಗಲ್ಲ. 37%, 100 ಜನರಲ್ಲಿ 37% ಜನ ಶಾಲೆಯ ಮುಖವನ್ನೇ ನೋಡಿಲ್ಲ. STಗಳ ಪೈಕಿ ಅದು 38% ಇದೆ. ಹಾಗೆ 10ನೇ ತರಗತಿ ಒಳಗೆ ಅಂದ್ರೆ 37% ಬಿಟ್ಟರೆ ಎಷ್ಟಾಯ್ತು? 63% ಮಕ್ಕಳು ಶಾಲೆ ಸೇರ್ಕೋತಾರೆ ದಲಿತರ ಪೈಕಿ. ಆ 63% ಜನಸಂಖ್ಯೆ ಪೈಕಿ, ಶಾಲೆಗೆ ಹೋಗೋರ ಪೈಕಿ 10ನೇ ತರಗತಿ ಮುಗಿಸುವಷ್ಟೊತ್ತಿಗೆ ಅದರಲ್ಲಿ 50% ಡ್ರಾಪ್ ಔಟ್ ಆಗ್ತದೆ. ಮತ್ತೆ ಹೈಯರ್ ಎಜುಕೇಶನ್ ಹೋಗುವಂತ ಜನಸಂಖ್ಯೆ ಎಷ್ಟಪ್ಪ ಅಂದ್ರೆ ಕೇವಲ 3%. ಕಾಲೇಜು ಯೂನಿವರ್ಸಿಟಿಗಳಿಗೆ ಹೋಗ್ತಕ್ಕಂಥ ಜನಸಂಖ್ಯೆ ಕೇವಲ 3%. ಈ SCP ಮತ್ತು TSP ಹಣವನ್ನು ಯಾಕೆ ಮೀಸಲಿಟ್ಟಿದ್ದಾರೆ ಅಂದ್ರೆ ಈ ಓದುವವರ ಸಂಖ್ಯೆಯನ್ನ ಜಾಸ್ತಿ ಮಾಡಬೇಕು. ಅದಕ್ಕೆ ಇವ್ರ ಮಕ್ಕಳಿಗೆ ಹೆಚ್ಚು ಶಾಲೆಗಳನ್ನು ತೆಗಿಬೇಕು. ಇವರು ವಾಸ ಮಾಡುವ ಪ್ರದೇಶಗಳಲ್ಲೇ ವಿಶೇಷವಾದಂತ ಶಾಲೆಗಳನ್ನು ತೆಗಿಬೇಕು. ಇವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಬೇಕು. ಇವರಿಗೆ ಈಗ ಮಾದರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೇನು ಬೇಕಾಗಿದೆ ಎಲ್ಲವನ್ನು ಕೂಡ ಕೊಡಿಸೋದಕ್ಕೆ ಈ SCP ಮತ್ತು TSP ಅನ್ನ ಬಳಸಬೇಕು. ಮತ್ತೆ ಇವರು ಓದ್ಕೊಂಡು ನಾಳೆ ಉನ್ನತ ಶಿಕ್ಷಣಕ್ಕೆ ಹೋದಾಗ ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು, ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು. ಈಗ ನಾವು ವ್ಯಾಪಾರ ಮಾಡ್ತೀವಿ ಅಂದ್ರೆ ವ್ಯಾಪಾರ ಮಾಡಲಿಕ್ಕೆ ಹಣವನ್ನು ಕೊಡ್ತಕ್ಕಂಥದ್ದು, ದುಡ್ಡನ್ನು ಕೊಡ್ತಕ್ಕಂಥದ್ದು. ಮತ್ತೆ ಅದ್ರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಪೈಕಿ ಭೂಮಿಯನ್ನ ಇಟ್ಕೊಂಡು ಹಳ್ಳಿಗಾಡಿನಲ್ಲಿ ಜಮೀನ್ ಮುಖಾಂತರ ದುಡಿಮೆ ಮಾಡಿಕೊಂಡು ಹಣ ಸಂಪಾದನೆ ಮಾಡ್ತಕ್ಕಂಥ ಸಂಖ್ಯೆ ಎಷ್ಟಿದೆ ಗೊತ್ತಾ? ಕೇವಲ 4%. ಅಂದ್ರೆ 96% ಜನ ಈ ರಾಜ್ಯದಲ್ಲಿ ಕೂಲಿ ಕಾರ್ಮಿಕರಾಗಿ ಉಳ್ಕೊಂಡಿದ್ದಾರೆ ಹೊರತು ಭೂಮಿಯ ಒಡೆಯರಾಗಿಲ್ಲ. ಬರೀ 4% ಮಾತ್ರ ದಲಿತರ ಪೈಕಿ ಭೂಮಿ ಇರೋದು. ಈ SCP TSP ಯೋಜನೆಯ ಉದ್ದೇಶ ಏನಪ್ಪ ಅಂದ್ರೆ ಈ 4% ಇರ್ತಕ್ಕಂಥ ಜನರ ಭೂಮಿ ಇದೆಯಲ್ಲ, ಇದನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಈ SC/ST ಮತ್ತು TSP ಆಕ್ಟ್ ನ ಉದ್ದೇಶ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯ ಹೇಳ್ತಾರೆ ನಾನೇ ಈ ಯೋಜನೆ ತಂದಿದ್ದು ಅಂತ. ಹೌದು, ಖುಷಿ. ಆದ್ರೆ ಯೋಜನೆ ತಂದಂತ ನೀವು ಕಳೆದ 9 ವರ್ಷದಲ್ಲಿ ಸುಮಾರು 2 ಲಕ್ಷ ಕೋಟಿ ರೂಪಾಯಿಗಳನ್ನ SCP ಮತ್ತು TSP ಹಣದಲ್ಲಿ ಮೀಸಲಿಟ್ಟಿದ್ರಿ. 2 ಲಕ್ಷ ಕೋಟಿ. ಇದು ಅನೇಕ ರಾಜ್ಯಗಳ ಬಜೆಟ್. ಇದು ಬೇರೆಯವ್ರಿಗೆ ಇದನ್ನ ನೋಡಿದಾಗ ಏನನ್ಸುತ್ತೆ, ದಲಿತರಿಗೆ ಇಷ್ಟೊಂದು ಹಣವನ್ನ ಸರ್ಕಾರ ಕೊಡ್ತದೆ, ಇಷ್ಟು ಕೊಡ್ತಾರೆ ಅವ್ರಿಗೆ, ಆದ್ರೂ ಉದ್ಧಾರ ಆಗಲ್ಲ, ಆದ್ರೂ ಇನ್ನೂ ಶಿಕ್ಷಣ ಇಲ್ಲ, ಆದ್ರೂ ಉದ್ಯೋಗ ಇಲ್ಲ, ಆದ್ರೂ ಮನೆಗಳಿಲ್ಲ,
ಇನ್ನೂ ಜೋಪಡಿಗಳೆಲ್ಲ ಬದುಕ್ತಾ ಇದ್ದಾರೆ. ಸುಮಾರು 67% ಜನ ಕರ್ನಾಟಕ ರಾಜ್ಯದಲ್ಲಿ ದಲಿತರು ಇನ್ನೂ ಜೋಪಡಿಗಳೆಲ್ಲ ಬದುಕ್ತಾರೆ. 67% ಶೀಟು ಮತ್ತು ಜೋಪಡಿಗಳು ಬದುಕ್ತಾ ಇದ್ದಾರೆ. ಇನ್ನೂರು ಈಗ ಇದಾರಲ್ಲ ಯಾಕೆ ಅಂತ ಹೇಳಿ ಬೇರೆ ಸಮುದಾಯಗಳು ನಮ್ಮನ್ನ ಅಣುಕಿಸ್ತಾರೆ. ಅಂದ್ರೆ ಏನ್ ಕೊಟ್ಟರು ಉದ್ಧಾರ ಆಗಲ್ಲ, ಎಷ್ಟು ದುಡ್ಡು ಕೊಟ್ಟರು ಉದ್ಧಾರ ಆಗಲ್ಲ, ಏನ್ ಯೋಜನೆಗಳು ಮಾಡಿದ್ರು ಉದ್ಧಾರ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ 2 ಲಕ್ಷ ಕೋಟಿ ದುಡ್ಡು ಇದೆಯಲ್ಲ, ಇದನ್ನ ನೀವು ಕರೆಕ್ಟ್ ಆಗಿ ಅವ್ರಿಗೆ ಬಳಸಿದ್ರೆ ಇಷ್ಟೊತ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬ ದಲಿತನು ಕರೋಡ್ಪತಿ ಆಗದೆ ಇದ್ರು ಅಟ್ಲೀಸ್ಟ್ ಲಕ್ಷಾಧಿಪತಿಗಳಾಗ್ತಾ ಇದ್ರು. ಆದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅದಕ್ಕಿಂತ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ, ಎಲ್ಲಾ ಸರ್ಕಾರಗಳು ಪ್ರತಿ ವರ್ಷ ಉದಾಹರಣೆಗೆ ಈ ಬಾರಿ 30,000 ಚಿಲ್ಲರೆ ಕೋಟಿ ನಮಗೆ ಮೀಸಲಿಟ್ಟಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಆ 30,000 ಕೋಟಿ ಚಿಲ್ಲರೆ ದುಡ್ಡಲ್ಲಿ 14,500 ಕೋಟಿ ಪಿಕ್ ಪಾಕೆಟ್ ಹೊಡೆದಿದ್ದಾರೆ. ದುಡ್ಡು ಕದ್ದಿದ್ದಾರೆ. ಯಾಕೆ ಕದ್ದಿದ್ದಾರೆ? ನಾನು ಗ್ಯಾರಂಟಿಗಳಿಗೆ ಕೊಡಬೇಕು, ಗ್ಯಾರಂಟಿ ಕೊಡ್ರಿ ಅಂತ ನಾವು ಕೇಳಿದ್ವಾ? ನೀವು ಗ್ಯಾರಂಟಿ ತರಬೇಕಾದ್ರೆ ನಾವು ಕೇಳಿದ್ವಿ ದುಡ್ಡೆಲ್ಲಿಂದ ತರ್ತೀರಿ ಅಂತ. ಅವಾಗ ಸಿದ್ದರಾಮಯ್ಯ ಹೇಳಿದ್ರು, ನಾನು ಅಷ್ಟು ಬಜೆಟ್ ಮಂಡಿಸಿದ್ದೀನಿ, ಇಷ್ಟು ಬಜೆಟ್ ಮಂಡಿಸಿದ್ದೀನಿ, ನಾನು ಆರ್ಥಿಕ ತಜ್ಞ, ಆ ತಜ್ಞ, ಈ ತಜ್ಞ ಅಂತ ಹೇಳಿದ್ರು. ನಾವು ನಂಬಿದ್ವಿ ಅವರು. ಆದ್ರೆ ಅಧಿಕಾರಕ್ಕೆ ಬಂದ್ಮೇಲೆ ಬಸ್ಸು 2,000 ರೂಪಾಯಿ ದುಡ್ಡು, ಈಗ 5 ಯೋಜನೆಗಳು ತಂದ್ರಲ್ಲ, ಆ ಯೋಜನೆಗಳ ದುಡ್ಡು ಎಲ್ಲಿಂದ ತರ್ತೀರಿ ಅಂದ್ರೆ ನಾನು ತರ್ತೀನಿ ಅಂತ ಹೇಳಿದ ಸಿದ್ದರಾಮಯ್ಯ ಇವತ್ತು ನಮ್ಮ ದುಡ್ಡನ್ನ ಪಿಕ್ ಪಾಕೆಟ್ ಮಾಡ್ತಾ ಇದ್ದಾರೆ, ನಮ್ಮ ದುಡ್ಡನ್ನ ಕದೀತಾ ಇದ್ದಾರೆ. ಇವತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ, ಎಲ್ಲಾ ಮಕ್ಕಳಿಗೂ ಸಾಕ್ಸು ಶೂಸ್ ಕೊಡ್ತಾರೆ. ಆ ಸಾಕ್ಸು ಶೂ ಕೂಡ SCP ಮತ್ತು TSP ಹಣದಿಂದ ನಾಚಿಕೆ ಆಗಬೇಕು ಸಿದ್ದರಾಮಯ್ಯ ಸರ್ಕಾರಕ್ಕೆ. ಮಾನ ಮರ್ಯಾದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ನೀವು ದಲಿತರಮಯ್ಯ ಅಂತೀರಿ, ದಲಿತರ ದುಡ್ಡನ್ನ ಪಿಕ್ ಪಾಕೆಟ್ ಮಾಡಲಿಕ್ಕೆ, ದಲಿತರ ದುಡ್ಡನ್ನ ಕದೀಲಿಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಕಳೆದ ಅವರು 2 ಬಜೆಟ್ ನಲ್ಲಿ 25,000 ಕೋಟಿ, 26,000 ಕೋಟಿ ದುಡ್ಡನ್ನ ಕದ್ದಿದ್ದಾರೆ. 26,000 ಕೋಟಿ ದುಡ್ಡು ಯಾರು ದುಡ್ಡು? ಆಯ್ತು, ಸರ್ಕಾರಗಳು ಕದ್ದಾಗ ದುಡ್ಡು ಅಲ್ಲಿರ್ತಕ್ಕಂಥ ನಮ್ಮ MLAಗಳು, ಮಂತ್ರಿಗಳು ಸರ್ಕಾರವನ್ನ ಕೇಳಬೇಕು, ಇದು ನಮ್ಮ ದುಡ್ಡು, ನೀವು ಹಿಂಗ್ ಮಾಡಂಗಿಲ್ಲ, ಯೋಜನೆಗಳಿಗೆ ಬಳಸ್ರಿ ಅಂತ. ಆದ್ರೆ ನಮ್ಮ MLAಗಳು, ಮಂತ್ರಿಗಳು ಏನಾಗಿದ್ದಾರೆ ಅಂದ್ರೆ, ಬಾಬಾ ಸಾಹೇಬ್ ಅವತ್ತು ಹೇಳಿದ್ರು, ನಮ್ಮ MLA ಮತ್ತು MP ಗಳು ನಮ್ಮ ಸಮುದಾಯವನ್ನ ಕಾಯುವಂತ ಕಾವಲು ನಾಯಿಗಳಾಗಿ ಕೆಲಸ ಮಾಡಬೇಕು. ಈ ಸಮುದಾಯಗಳಿಗೆ ಏನಾದ್ರೂ ತೊಂದರೆ ಆದಾಗ ಅವ್ರ ರಕ್ಷಣೆ ನಿಂತ್ಕೋಬೇಕು ಅಂತ. ಆದ್ರೆ ದುರಂತ, ನಮ್ಮ MLA ಮತ್ತು ಮಂತ್ರಿಗಳು ನಮ್ಮನ್ನ ಕಾಯುವ ಕಾವಲು ನಾಯಿಗಳಲ್ಲ, ಅವರ ಯಜಮಾನರ ಮನೆಗಳನ್ನ ಕಾಯೋ ಕಾವಲು ನಾಯಿಗಳಾಗಿ